ಯುವರ್ ಸಪೋರ್ಟ್. ಒಂದು ನಿಮಗೆ ಸಹಾಯ ಮಾಡೋದು ನಿಮ್ಮ ರೂಟ್. ನಾನು ಯಾವಾಗಲೂ ಒಂದು ಮಾತಾಡ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ಇಟ್. ಯಾರು ನಿಮಗೆ ಬೆಂಬಲವಾಗಿ ನಿಮಗೆ ರಾಜಕೀಯದಲ್ಲಿ ಇರ್ಬೋದು, ನಿಮ್ಮ ಶಿಕ್ಷಣ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ನಿಮ್ಮ ಬ್ರದರ್ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರೇ ಆಗಿರಲಿ, ನೀವು ಒಂದು ಮೇಲಿಗೆ ಹೇಳಲಿಕ್ಕೆ ಯಾರು ಸಹಕಾರ ಕೊಟ್ಟು ಬೆಂಬಲ ಕೊಟ್ಟಿದ್ದಾರೆ, ಉಪಕಾರ ಸ್ಮರಣೆ ಇಟ್ಕೊಂಡು, ಉಪಕಾರ ಸ್ಮರಣೆ ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ನೀವು ಕ್ಷಮಿಸಿ. ಉಪಕಾರ ಸ್ಮರಣೆ ಇಲ್ಲದೆ ಹೋದವ್ರು ಮಾತ್ರ ನೀವು ಕ್ಷಮಿಸಿ. ವೆರಿ ಗ್ರೇಟ್ಫುಲ್. ನಿಮ್ಮ ಕನಸು ಆಲೋಚನೆಗಳು ಬಹಳ ದೂರ. ನೀವು ಯಾರನ್ನು ಏನು ನೀವು MLA ಆಗಬಾರ್ದು ಅಂತ ಏನಿಲ್ಲ. ಯು ಕ್ಯಾನ್ ಬಿಕಮ್ ಮಿನಿಸ್ಟರ್. ಸಮ್ ಆಫ್ ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್. ನಾನೊಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದವನು, ಇಲ್ಲಿ ಡಿಸ್ಟ್ರಿಕ್ಟ್ NSU ಪ್ರೆಸಿಡೆಂಟ್ ಇದ್ದೆ, ಆಮೇಲೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ, ತಾಲೂಕ್ ಜಾತಿ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾಗ ನಾನು ತಾಲೂಕ್ ಪ್ರೆಸಿಡೆಂಟ್. ನಮ್ ಕೇಳಿದ ಈಗ ನನ್ನ ಜೊತೆ ಕೊಲೀಗ್ ಇದ್ದಾರಲ್ಲ, ಇವಾಗ ಸ್ಟೇಟ್ ಪ್ರೆಸಿಡೆಂಟ್ ಆಗ ತಾಲೂಕ್ ಪ್ರೆಸಿಡೆಂಟ್. ನಾವು ಯಾರು ಕೊಲೀಗ್ಸ್ ಇದ್ದಾರೆ. ಈಗ ನಾನು ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ, ಅವರು ಈಗ ನನ್ನ ಜೊತೆ ಈಗ ವರ್ಕಿಂಗ್ ಕಮಿಟಿ ಅಲ್ಲಿದ್ದಾರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಸೊ ಎನಿಥಿಂಗ್ ಇಸ್ ಪಾಸಿಬಲ್. ನೀವು ಏನೋ ಆಗ್ಬೇಕು ಅಂತ ಮಾಡಿ, ಬಟ್ ಆಗ್ಬೇಕು ಅಂದ್ರೆ ಬರೀ ಲೀಡರ್ಗಳ ಹತ್ರ ಗಿರ್ಗಿಟ್ಲಿ ತಗೊಂಡು ಇದ್ರೆ ನಿಮ್ಗೆ ಸ್ಟೆಬಿಲಿಟಿ ಸಿಗಲ್ಲ. ನಿಮ್ಗೆ ಫೋರ್ಸ್ ಕ್ರಿಯೇಟ್ ಮಾಡೋಕ್ಕೂ ನಿಮ್ ಜೊತೆಲಿ ಒಂದು ದೊಡ್ಡ ಆರ್ಮಿ ಇರಬೇಕು. ನೀವು 4 D ನಿಮ್ ತಲೆಯಲ್ಲಿ 4 Ds in your life. You should dream. You should design for the dream. You should dedicate for the dream. You should discipline for the dream. Discipline ಇಲ್ಲ ಅಂದ್ರೆ ಸಾಧ್ಯನೇ. This is what. Without discipline, without dedication, without hard work, you can't reach a destination. ಯಾವುದೇ ಡೆಸ್ಟಿನೇಷನ್ ಹೋಗ್ಬೇಕಾದ್ರೆ ಒಂದು ಛಲ ಇರಬೇಕು. ಸೊ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೇಕು. ಸೊ ಹಂಗೆ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೀವು ಒಳ್ಳೆ ಏಜ್ ಅಲ್ಲಿ ಇವತ್ತು ನೀವೆಲ್ಲ ನಾಯಕರುಗಳಾಗಿದ್ದೀರಿ. ಇದನ್ನು ನಾನು ಸುಮ್ಮನೆ ಇಲ್ಲಿ ಬಂದ್ಮೇಲೆ ಏನೋ ತಲೆ ಸುಮ್ಮನೆ ಗೀಚ್ ಆಗ್ತಾ ಇದ್ದೀನಿ. ನಮ್ಮ ಸೆಕ್ರೆಟರಿ ಏನೋ ಕೊಟ್ಟಿದ್ದಾರೆ, ಅದಕ್ಕೇನು ಇನ್ನೂ ನಾನು ತೆಗಿತಾ ಇಲ್ಲ. ಬಟ್ ಒಂದು ಮೊನ್ನೆ ನೀವು ಒಂದು ಪಾಯಿಂಟ್ ಹೇಳಿದೆ, ಮಂಜು ಇವರೆಲ್ಲ ನೀವೆಲ್ಲ ಅಧಿಕಾರ ತೆಗೆದುಕೊಂಡಿಲ್ಲ. ಒಂದು ಪಾಯಿಂಟ್ ಹೇಳಿದೆ, ಏನ್ ಹೇಳಿದೆ ಅಂದ್ರೆ ನನ್ನೊಂದು ಆಸೆ, ಎವ್ರಿ ಬೂತ್ ಎ ಡಿಜಿಟಲ್ ಬೂತ್. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಮೈ ಏಮ್ ಇಸ್ ನಾಟ್ ಟುಡೇ, ಮೈ ಏಮ್ ಇಸ್ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ತರಬೇಕು. ಆ ತರಬೇಕಾದ್ರೆ ಮತ್ತೆ ನೀವು ಯೂತ್ ಕಾಂಗ್ರೆಸ್ ಅವರು ಇವತ್ತಿಂದನೇ ಕೆಲಸ. ನಾನು ಆಗಸ್ಟ್ 10ನೇ ತಾರೀಕು ಮಾರ್ಚ್ 10ನೇ ತಾರೀಕು ನನ್ನ ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆ ಮಾಡಿದೆ. ಆಗಸ್ಟ್ 2ನೇ ತಾರೀಕು ಅಧಿಕಾರನ ತೆಗೆದುಕೊಂಡು